ಯಾಕೆ ರೆಡಿ ಆಗ್ಬೇಕು? ತಮ್ಮ ನನ್ಗಾದ್ರೂ ಸ್ಕೂಲ್ ಇದೆ, ಆದ್ರೆ ಮದ್ವೆ ಇದೆ ಸೀತಮ್ಮ. ಏನ್ ಸಿಹಿ, ಮದ್ವೆ ಅಂದ್ರೆ ಅಷ್ಟೊಂದ್ ಟೆನ್ಷನ್? ಸೀತಮ್ಮನ್ ಎದುರಿಸ್ತಾ ಇದೆಯಾ ಮದ್ವೆ ಮದ್ವೆ ಅಂತ? ಹೌದು, ಮತ್ತೆ ನಾನು ಪ್ರಿಯಾ ಆಂಟಿ ಮದ್ವೆನು ನೋಡಿದೀನಿ. ಎಷ್ಟೆಲ್ಲ ರೆಡಿ ಮಾಡ್ಬೇಕು ಗೊತ್ತಾ? ಮುಖಕ್ಕೆ ಅರ್ಶಿನ, ಚಂದನ ಅದೆಲ್ಲ ಹಚ್ಚಿ ಮುಖನ ಚೆನ್ನಾಗಿರೋ ತರ ಮಾಡ್ಬೇಕು. ಅದ್ಯಾಕೋ? ಮತ್ತೆ ಮದ್ವೆಯಲ್ಲಿ ಮದುಮಗಳು ಚೆನ್ನಾಗ್ ಕಾಣಿಸೋದ್ ಬೇಡ್ವಾ? ನನ್ ಬಂಗಾರಿ ಏನೆಲ್ಲ ತಿಳ್ಕೊಂಬಿಟ್ಟಿದ್ದಾಳೆ, ಭಾರಿ ಜಾಣೆ. ಹ್ಞೂ ಅಪ್ಪ, ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾಳೆ. ಆದ್ರೆ ಬುಕ್ಸ್ ರೆಡಿ ಮಾಡ್ಕೋಬೇಕು ಅದೆಲ್ಲ ಗೊತ್ತಾಗಲ್ಲ ಇವಳಿಗೆ. ತಮ್ಮ ನಾನು ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ವಾರ ಟೈಮ್ ಇದೆ ಅಲ್ವಾ? ಇನ್ನೊಂದು ವಾರಕ್ಕೆ ಸ್ಕೂಲ್ ಶುರುನಾ? ಹೌದಪ್ಪ, ಬೇರೆ ಮಕ್ಳಿಗೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇವಳಿಗೆ ಸ್ವಲ್ಪ ಲೇಟು. ಪಾಪ ನಮ್ ಸಿಹಿ ಸ್ಕೂಲ್ ಜೊತೆಗೆ ಅಮ್ಮನ ಮದುವೆ ಜವಾಬ್ದಾರಿನೂ ತಗೊಬೇಕು. ಇಷ್ಟೊಂದ್ ಕೆಲ್ಸ ಅಲ್ವಾ? ತಾತ, ನನ್ಗೆ ಸ್ಕೂಲ್ ಶುರು ಆಗ್ತದೆ, ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಹೋಗ್ಬೇಕು ಅಂತ ಬೇಜಾರಾ? ನನಗೆ ಯಾಕೆ ಬೇಜಾರಾಗ್ಬೇಕು ಬಂಗಾರಿ? ಇನ್ನೊಂದು ದಿನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಅಂದ್ರೆ ನನಗೆ ಭಾರಿ ಖುಷಿ. ನಿಮ್ಮ ಅಮ್ಮನ ಮದ್ವೆ ಆದ್ಮೇಲೆ ಸ್ಕೂಲಿಗೆ ನಿಮ್ಮ ಅಪ್ಪನ ಮನೆಯಿಂದಲೇ ಓಡಾಡ್ತೀಯ. ತಾತಂಗ ಆಮೇಲೆ ಫುಲ್ಲು ರೆಸ್ಟ್ ಅಲ್ವಾ? ಸಿಹಿ ಬಾ, ಇಂಜೆಕ್ಷನ್ ಕೊಡ್ಬೇಕು ನಿಂಗೆ. ಹೌದಲ್ವಾ? ಸೀತಾ ಮದುವೆ ಆದ್ಮೇಲೆ ಸಿಹಿ ಮತ್ತೆ ಸೀತಾ ಈ ಮನೇಲಿ ಇರೋದೇ ಇಲ್ಲ. ರಾಮು ಅವರೇ, ಹೌದು, ನಿನ್ನೆ ಯಾಕೆ ಸಡನ್ ಆಗಿ ಮಾಯ ಆದ್ರಿ? ಶ್ರೀರಾಮಣ್ಣಗೆ ನಿಮ್ಮನ್ನ ಪರಿಚಯ ಮಾಡ್ಸೋಣ ಅಂತಿದ್ದೆ. ನಿಮ್ಮ ಅಣ್ಣ ಸಡನ್ ಆಗಿ ಬರ್ತಾರೆ ಅಂತ ನನ್ಗೇನ್ ಗೊತ್ತಿತ್ತು ಅಂಜು? ಅದು ಅಲ್ಲದೆ ಅಷ್ಟೊತ್ತಾಗಿತ್ತು, ರಾತ್ರಿ ಬೇರೆ. ತನ್ನ ತಂಗಿ ಇನ್ನೊಬ್ಬ ಹುಡುಗನ ಜೊತೆಗೆ ಇದ್ದಾಳೆ ಅಂತ ಗೊತ್ತಾದ್ರೆ ಯಾರೇ ಅಣ್ಣಿಂದರಿಗಾದ್ರೂ ನಾವುಗಳು ಪಾಪಿ ಥರ ಅನ್ಸ್ಬಿಡ್ತೀವಿ. ಅದಕ್ಕೆ ಹೊರಟೋದೆ. ಇಲ್ಲಪ್ಪ, ನನ್ನ ಅಣ್ಣ ಹಾಗೆಲ್ಲ ಯಾರನ್ನು ಜಡ್ಜ್ ಮಾಡಲ್ಲ. ಯಾರು ಅಂತ ಕೇಳ್ತಿದ್ದ ಅಷ್ಟೇ, ನನ್ನ ಫ್ರೆಂಡ್ ಅಂತ ಪರಿಚಯ ಮಾಡ್ತಿದ್ದೆ. ಅಂಜು, ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ. ಯಾಕೋ ನಿಮ್ಮ ಅಣ್ಣಂದ್ರು ನನ್ನನ್ನು ಇಷ್ಟಪಡಲ್ಲ, ನನ್ನನ್ನು ಒಪ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಹಾಗ್ಯಾಕಂತೀರಾ? ನಿಮ್ಗೆ ನನ್ನ ಅಣ್ಣಂದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರನ್ನ ಒಂದ್ಸಲಿ ಭೇಟಿ ಮಾಡಿ, ನೀವೆಲ್ರೂ ಬೆಸ್ಟ್ ಫ್ರೆಂಡ್ಸ್ ಆಗ್ತೀರಾ. ಅಂಜು, ಈಗಲೂ ನಿಮ್ಮ ಅಣ್ಣಂದ್ರ ಬಗ್ಗೆನೇ ಮಾತಾಡ್ಬೇಕಾ? ನಮ್ಮ ಬಗ್ಗೆನೂ ಮಾತಾಡೋಣ ಪ್ಲೀಸ್. ಸರಿ, ನಿಮ್ ಕೆಲ್ಸದ ಹುಡ್ಕಾಟ ಎಲ್ಲಿವರೆಗೂ ಬಂತು? ಒಂದೆರಡು ಕಡೆ ಕೆಲಸ ಆಗೋ ಚಾನ್ಸ್ ಇದೆ. ಇನ್ನೊಂದೆರಡು ದಿವಸ ಗೊತ್ತಾಗ್ಬಿಡುತ್ತೆ. ಹೌದಾ? ಗುಡ್ ಲಕ್ ರಾಮು ಅವರೇ, ಆ ಕೆಲಸ ನಿಮ್ಗೆ ಸಿಗ್ಲಿ. ಥ್ಯಾಂಕ್ ಯು ಅಂಜು. ಏನಾಯ್ತಲ್ಲ? ಸೀತಮ್ಮ, ಈ ದೋಪಾನ ಅಜ್ಜಿ ಹಚ್ಕೊಟ್ರು. ಪ್ರೇಮ ಆಂಟಿ ಪ್ರೀಗೆ ಇದೇ ತರ ಮಾಡಿದ್ರು. ನಾನು ಫೋಟೋ ತೆಗ್ದೆ, ಪ್ರಿಯದನ ಸ್ಟೇಟಸ್ ಹಾಕ್ಬಿಟ್ರು. ಒಂದು ಪ್ರಶ್ನೆ ಕೇಳಿದ್ರೆ 10 ಉತ್ತರ ಕೊಡು ನೀನು. ಇದೆಲ್ಲ ಹೆಂಗ್ ನೆನ್ಪಿರತ್ ನನಗೆ? ಸೀತಮ್ಮ, ಚೆನ್ನಾಗಿದ್ಯಾ ದೋಪ? ಅದು ಧೂಪ ಕಣೆ, ದೋಪ ಅಲ್ಲ. ಧೂಪ ಅಜ್ಜಿ ಹೇಳಿದ್ರು ಸೀತಮ್ಮ, ಈ ಧೂಪ ಆರೋಗ್ಯಕ್ಕೆ ಒಳ್ಳೇದು ಅಂತ. ಆದ್ರೆ ಹೊರಗಡೆ ಹೋದ್ರೆ ಬೋರ್ಡಲ್ಲಿ ಹಾಕಿರ್ತಾರೆ ಧೂಮಪಾನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಅದು ಧೂಮ್ರಪಾನ ಕಣೆ, ಅಂದ್ರೆ ಈ ಸಿಗರೇಟು ಬೀಡಿ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಸೇರ್ಬಾರ್ದು. ಇದು ಧೂಪ, ಅರ್ಥ ಆಯ್ತಾ? ಅರ್ಥ ಆಯ್ತು. ಧೂಪ ದೋಪ. ಸರಿ,
ಬಗ್ಗು ಬಗ್ಗು ಬಾ ಸೀತಮ್ಮ ಬಗ್ಗು. ಗೀತಾ, ಈ ತಿಂಗಳು ಕರೆಂಟ್ ಬಿಲ್ ಬಂದಿದೆ ನೋಡು. ಏ ಶಾಂತ, ಬಾರ ಇಲ್ಲಿ. ನಮ್ ಬಂಗಾರಿ ಏನ್ ಮಾಡ್ತೀಯ ನೋಡು. ತಾತ, ನಾನ್ ಕರೆಕ್ಟ್ ಆಗಿ ಮಾಡ್ತಿದ್ದೀನ. ತಲೆ ಕೂದಲನ್ನ ಹೀಗೆ ತಾನೇ ಡ್ರೈವ್ ಮಾಡೋದು. 100% ಕರೆಕ್ಟ್ ಆಗಿದೆ ಪುಟ. ನೋಡಿಯಪ್ಪ ಎಷ್ಟು ಹಿಂಸೆ ಕೊಟ್ಟಿದ್ದಾಳೆ ಇವಳು. ಕೂದ್ಲು ಅದ್ರ ಪಾಡಿಗೆ ಅದು ಒಣಗತ್ತೆ ತಾನೆ, ಯಾಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕು? ನೀವಾದ್ರೂ ಸ್ವಲ್ಪ ಹೇಳಿ ಅಪ್ಪ. ಸರ್ಕಸ್ ಅದ್ರ? ಓ ಗೊತ್ತಾಯ್ತು. ಪೋಸ್ಟ್ ಮ್ಯಾನ್ ಅಂಕಲ್ ಹೇಳಿದ್ರು ಸರ್ಕಸ್ ಅಂದ್ರೆ ಸರ್ಕಾರ ಅಂತ. ಅಲ್ಲ ಪುಟ್ಟಿ, ಈ ಪ್ರಾಣಿಗಳಿಗೆಲ್ಲ ತರಬೇತಿ ಕೊಟ್ಟು ಅವುಗಳ ಕೈಲಿ ಆಟ ಆಡಿಸ್ತಾರೆ. ಬೆಂಕಿಯಲ್ಲಿ ಹಾರೋದು, ರಿಂಗಲ್ಲಿ ಹಾರೋದು, ಇನ್ನು ಏನೇನೇನೇನೋ ಆಟಗಳು ಆಡ್ತಾರೆ. ಇದಕ್ಕೆ ಸರ್ಕಸ್ ಅನ್ನೋದು. ಪಾಪ ಅಲ್ವಾ ಪ್ರಾಣಿಗಳು, ಅದನ್ನ ಮಾಡ್ಬಾರ್ದಲ್ವಾ ತಾತ? ಹಲೋ, ನನ್ನ ನೋಡಿದ್ರೆ ಪಾಪ ಅನ್ಸಲ್ವಾ ನಿನ್ಗೆ? ನಾನು ಆ ಪ್ರಾಣಿಗಳ ತರನೇ ನಿನ್ ಕೈಲಿ ಬಂದ್ ಸಿಕ್ಕಾಕೊಂಡಿದ್ದೀನಿ. ನೀನ್ ಓವರ್ ಆಗಿ ಮಾತಾಡ್ತಿದ್ಯಾ. ನೀನು ತಲೆ ಕೂದಲನ್ನ ಒಣಸ್ಕೊ. ಬಾ 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 ಸೀತಮ್ಮ. ಹೇಳಿ ಬಾ ನೀನು. ಬಾ ಸೀತಮ್ಮ ಬಾ.